ದುಡ್ಡು ಕೊಟ್ಟರೆ ಕೆಲಸ ಮಾಡ್ತಿದೀವಿ ಅನ್ನೋ ಒಂದು ಅಲ್ಲಿ ಕಂಪ್ಲೇಂಟ್ಸ್ ಹೋಗ್ತಾ ಇದಾವೆ. ಆ ತರ ಯಾವ್ದು ಆಗಬಾರ್ದು ಅಂತ ಹೇಳಿದ್ರು ಸಾಹೇಬ್ರು. ನನಗೆ ಕ್ಲಿಯರ್ ಕಟ್ ಆಗಿ ಕಳಿಸಿದಾರಪ್ಪ. ನಾನು ಕೂಡ ನಿಮ್ಗೆ ಈಗ ಕೇಳಿಲ್ಲಿ ಸಾಹೇಬ್ರ ಮುಂದೆ ಹೇಳ್ತಾ ಇದ್ದೀನಿ, ನಾನು ನಿಮ್ಗೆ ಡಿಮ್ಯಾಂಡ್ಗಳು ಮಾಡಿದ್ರೆ ನೀವು ಇನ್ನೊಬ್ರಿಗೆ ಇದು ಮಾಡ್ಕೊಂಡು ಮಾಡ್ಬೇಕಾಗುತ್ತೆ, ಆಯ್ತಾ? ನಾನ್ ಕ್ಲಿಯರ್ ಕಟ್ ಆಗಿ ಒಬ್ಬ ತಹಸೀಲ್ದಾರ್ ಹತ್ರ 8 ವರ್ಷದಿಂದ ಒಂದು ಕಾಫಿ ಕುಡ್ದಿಲ್ಲ ಮರ ನಾನು. ಅದು ಮಾತ್ರ ನಾನು ಆಚೆಗೆ ಹೇಳು, ನನ್ನ ಮಗ ನಿಮ್ಮ ಹತ್ರ ಸಾಹಸ ಇಟ್ಕೊಳ್ಳಿ ಸರ್. ನಾನು ಇದು ಮಾಡ್ಕೊಂಡು ಹೋಗ್ತೀನಿ ಸರ್. ನಾನು ಆಲ್ರೆಡಿ ಅವ್ರಿಗೆಲ್ಲ ಹೇಳಿದ್ದೀನಿ ಸರ್. ನಿಮ್ಮಲ್ಲಿ ಆ ಥರ ಏನು ಕಂಪ್ಲೇಂಟ್ಸ್ ಬಂದಾಗ ನಾವು ನೋಡ್ಕೊಳ್ತೀವಿ ಸರ್. ಏನಾದ್ರು ಬಂತಂದ್ರೆ ನಾನು ನೇರವಾಗಿ ತಾವು ನನಗೇನು ಹೇಳಿ ಸರ್, ನಾನು ಅದೇನಾದ್ರು ಕ್ಲಿಯರ್ ಮಾಡ್ತೀನಿ ಸರ್. ಮಾಡ್ತೀವಿ ಸರ್. ನಾವೀಗ ನಾನು ಅದನ್ನೇ ಸರ್ ಈಗ ಬಂದವರಿಗೆಲ್ಲ ಇವನ್ ಯಾರೋ ಪಬ್ಲಿಕ್ಸ್ ಬಂದ್ರು ನಾನು ಹೇಳ್ತೀನಿ ಸರ್, ನೇರವಾಗಿ ನಿಮ್ಗೆ ಯಾರಾದ್ರೂ ನಮ್ಮಲ್ಲಿ ಕೆಲಸ ಮಾಡ್ಕೊಡೋದು ನನಗೇನಾದ್ರು ನೇರವಾಗಿ ಬಂದು ಹೇಳ್ತೀನಿ ಸರ್. ರೈತರು ನನಗೆ ಯಾರು ಜನದ ಹತ್ರ ತಗೊಂಡೋಗಿದ್ರೆ ನಾನು ದೇವರಣಗೂ ನಾನು MLA ಬಿಟ್ಬಿಟ್ಟು ಬಾರಿಸ್ಬಿಡ್ತೀನಿ, ಎಲ್ಲರ ಮುಂದೆ ಕಪಾಳ ಕೊಡ್ಬಿಡ್ತೀನಿ. ನನ್ಗೇನಾರು ನಿಮ್ಗೆ ಏನಾರು ವೈಯಕ್ತಿಕವಾಗಿ ಆರ್ಥಿಕವಾಗಿ ತೊಂದರೆ ಇದ್ರೆ ನಾನು ಬನ್ನಿ, ನಾನು ಕೊಟ್ಬಿಡ್ತೀನಿ. 5,000 10,000 15,000 20,000 ಅಂತ ರೈತರ ಚಡ್ಡಿ ಇನ್ನೊಂದ್ಸಲಿ ಏನಾದ್ರು ಗೊತ್ತಾದ್ರೆ ನಾನು ಏನಕ್ಕೂ ಕೇರ್ ಮಾಡಲ್ಲ. ಬೇಕಾದ್ರೆ ನಾನು ಜೈಲ್ಗೆ ಹೋದ್ರೆ ಸರಿನೇ, ಕಪಾಳ ಕೊಡ್ಬಿಟ್ಟು ಕಳ್ಸ್ಬಿಡ್ತೀನಿ ಸರ್. ನನ್ನ ಪ್ರಕಾರ ಸರ್ ಈಗಿರೋ ಸ್ಟಾಫು ನನಗೆ ಆ್ಯಕ್ಚುಲಿ ಕರೆಕ್ಟಾಗಿದ್ದಾರೆ ಸರ್. ನನಗೆ ಈಗ ಇಷ್ಟಿದ್ರೆ ನಾನು ಮಾಡಿಸ್ಕೊಂಡು ಹೋಗ್ತೀನಿ ಸರ್. ನನಗೇನು ಈಗ ಆಮೇಲೆ ಈಗ ನಮ್ಮ DT ಗಳದ್ದು ನಾನು ಸುಮ್ಮನೆ ರಿವ್ಯೂ ಮಾಡಿದೆ ಸರ್. ನಮ್ಮ ಡಿಸ್ಟಿಕ್ಕಲ್ಲೇ ನಂಬರ್ 1 ಇದೆ ಸರ್. ನಮ್ಮದು ಇದು ಸಕಾಲದ್ದು ಅಂದರೆ ಕ್ಲಿಯರೆನ್ಸ್ ಮಾಡಿದ್ರಲ್ಲ ಸರ್. ಕ್ಯಾಶ್ ಟು ಇನ್ಕಮ್ ಸರ್ಟಿಫಿಕೇಟ್ ಆಗಿದೆ ಸರ್, ಪೆನ್ಷನ್ಸ್ ಇವೆಲ್ಲ ಆನ್ ಟೈಮಲ್ಲಿ ಮಾಡ್ತಾ ಇದ್ದಾರೆ ಸರ್. ಆ ಥರ ಇನ್ನು ಎಲ್ಲವೂ ಮಾಡ್ಕೊಂಡು ಹೋಗ್ತೀವಿ ಸರ್. ತಮ್ಮ ಹೆಸರಿಗೆ ಏನು ಬರ್ದಂಗೆ ತಮಗೆ ಯಾರು ಬಂದು ಕಿರಿಕಿರಿ ಮಾಡಿದ್ರೆ ನಾನು ನೋಡ್ಕೊಳ್ತೀನಿ ಸರ್. ಏನಿರ್ತದೆ ನಾನು ನೇರವಾಗಿ